ಯುಗಾದಿ ಮಿನಿ ಬ್ಲಾಗ್ ಅಲ್ಲಿ ಏನೇನ್ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬ್ಲಾಗರ್ ಸ್ಮಿತಾ. ಇನ್ನು ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್, ಶೇರ್, ಕಾಮೆಂಟ್ ಕೂಡ ಮಾಡ್ತಾ ಇರಿ. ನಮ್ಗೆಲ್ಲ ಹೊಸ ವರ್ಷ ಆಗೋದೇ ಯುಗಾದಿ ಹಬ್ಬ ಬಂದಾಗ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಈಚೆ ಗುಡ್ಸಿ ಸಾರಿಸಿ ರಂಗೋಲಿ ಹಾಕಿ ಮೊದಲನೇ ಕೆಲ್ಸನ ಮುಗಿಸ್ದೆ. ಆದ್ಮೇಲೆ ನಮ್ಮ ಮನೆ ಮಾವಿನ ಮರದಲ್ಲಿ ಎಲೆಗಳನ್ನ ಕಿತ್ಕೊ ಬಂದು ತೋರಣ ರೆಡಿ ಮಾಡಿ ಬಾಗಿಲ್ಗೆ ಬೇವು ಹಾಗೆ ಮಾವಿನ ತೋರಣನ ರೆಡಿ ಮಾಡಿ ಹಾಕಿದ್ದಾಯ್ತು. ಬೇವು ಮತ್ತೆ ಬೆಲ್ಲ ತಿಂದು ನಮ್ ಜೀವನದಲ್ಲಿ ಸುಖ ಹಾಗೆ ದುಃಖ ಸಮಾನವಾಗಿರ್ಲಿ ಅಂತ ಅರ್ಸ್ಕೊಂಡಿದ್ದು ಆಯ್ತು. ಅದಾದ್ಮೇಲೆ ಪ್ರತಿದಿನ ನನ್ನ ಎನರ್ಜಿ ಬೂಸ್ಟರ್ ಆದ ಎಳ್ನೀರ್ನ ಕುಡ್ದೆ. ಟಿಫನ್ಗೆ ಈಸಿಯಾಗಿ ಚಿತ್ರಾನ್ನ ಮಾಡ್ಬೋದು, ಆದ್ರೆ ಅದಕ್ಕಿಂತ ಮುಂಚೆ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದೆ. ಮೈದಾ ಹಿಟ್ಟು, ಅರ್ಶನ, ನೀರ್ನೆಲ್ಲ ಹಾಕೊಂಡು ನಾನೀಗ ಕನ್ಕನ ರೆಡಿ ಮಾಡ್ಕೊಂಡೆ. ಅದಾದ್ಮೇಲೆ ಚೆನ್ನಾಗಿ ಅದ್ರ ಮೇಲೆ ಎಣ್ಣೆನ ಹಾಕಿ ಹಾಕಕ್ಕೆ ಬಿಟ್ಬಿಟ್ಟೆ. ಒಬ್ಬಟ್ಟು ಮಾಡಕ್ಕೆ ಇನ್ನು ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ಕನ್ಕನ ರೆಡಿ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ನೆನ್ಸಕ್ ಬಿಟ್ಟೆ. ಚಿತ್ರಾನ್ನಲ್ಲಿ ತುಂಬಾ ವೆರೈಟಿ ಮಾಡ್ಬೋದು. ಇಲ್ಲಿ ನಾನು ನನ್ನ ಫೇವ್ರೇಟ್ ಆದ್ರ ಪೇಸ್ಟ್ ಚಿತ್ರಾನ್ನ ರೆಡಿ ಮಾಡಿದೆ. ಚಿತ್ರಾನ್ನ ರೆಡಿ ಆದ್ಮೇಲೆ ಎಲ್ಲರಿಗೂ ಹಾಕೊಟ್ಟು ನಾನು ಕೂಡ ತಿಂದು ಅದಾದ್ಮೇಲೆ ನೆಕ್ಸ್ಟ್ ಕೆಲ್ಸನ ಶುರು ಮಾಡಿದೆ. ಹಬ್ಬಕ್ಕೆ ಸೈಡ್ ಗಿರ್ಲಿ ಅಂತ ಕಡ್ಲೆಕಾಳು ಕೂಟ್ ಕೂಡ ಮಾಡಿದ್ದೆ. ಕಡ್ಲೆಕಾಳು, ಅಳಸಂದ್ರಿ ಕಾಳು, ಒಣಗಿರೋ ಅವರೆಕಾಳನ್ನೆಲ್ಲ ಹಾಕಿ ಮಸಾಲೆನ ರುಬ್ ಮಾಡೋ ಅಂತದ್ದೇ ಕೂಟು. ಕಾಳು ಬೇಯೋಷ್ಟ್ರಲ್ಲಿ ಸಿಹಿ ಒಬ್ಬಟ್ಟನ್ನ ಶುರು ಮಾಡೋಣ ಅಂತ ಹೇಳಿ ತೊಗರಿಬೇಳೆ ನೀರ್ ಹಾಕಿ ಬೇಯಿಸಿಟ್ಕೊಂಡೆ. ಬೇಳೆ ರೆಡಿ ಆಗೋಷ್ಟರಲ್ಲಿ ಆಲೂಗಡ್ಡೆ ಹಾಗೆ ಬದನೆಕಾಯಿ ಕೂಟ್ಗೆ ರೆಡಿ ಮಾಡ್ಕೊಂಡೆ. ಕಡ್ಲೆಕಾಳು ಬೆಂದಿದ್ದಾಯ್ತು. ಈಗ ನಾವು ಕತ್ತರಿಸ್ಕೊಂಡಿರುವಂತಹ ತರಕಾರಿನೆಲ್ಲ ಅದಕ್ಕೆ ಶಿಫ್ಟ್ ಮಾಡಿ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳಕ್ ಹೋದೆ. ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಟೊಮ್ಯಾಟೊ, ಜೀರಿಗೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಆದ್ಮೇಲೆ ಸಾಂಬಾರ್ ಪುಡಿ, ಕೊಬ್ಬರಿ ಹಾಗೆ ಹುರಿದಿರುವಂತಹ ಪದಾರ್ಥಗಳನ್ನ ಹಾಕಿ ನೀರ್ ಹಾಕೊಂಡು ಮಸಾಲೆ ಚೆನ್ನಾಗಿ ರುಬ್ಕೊಂಡು ಅದನ್ನ ಬೇಯಿಸಿರುವಂತಹ ಕಡ್ಲೆಗೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲೇ ಮುಗ್ದಿಲ್ಲ, ಇದಕ್ಕೆ ಸಾಸಿವೆ, ಕರಿಬೇವು ಹಾಗೆ ಟೊಮೆಟೊನ ಫ್ರೈ ಮಾಡಿ ಒಗ್ಗರಣೆ ಕೂಡ ಮಾಡ್ಬೇಕು. ಒಗ್ಗರಣೆ ಕೂಡ ಈಗ ಬೆಂದಿರುವಂತಹ ಕಡ್ಲೆ ಕಾಳಿಗೆ ಹಾಕಿ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಟು ಒಂದ್ 10 ನಿಮಿಷ ನೀವು ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿದ್ರೆ ಕೂಟೀಗ ರೆಡಿ ಆಗುತ್ತೆ. ಕೂಟ್ ರೆಡಿ ಆಗೋಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು. ಬೇಳೆಲಿರೋ ನೀರೆಲ್ಲ ಸೋರಿಸಿ ಅದ್ರ ರಸ ಮಾಡಕ್ಕೆ ಎತ್ತಿಟ್ಟು ಬೆಂದಿರೋ ಬೇಳೆಗೆ ಹಸಿ ಕೊಬ್ಬರಿ ತುರಿನ ಹಾಕಿ ಅದ್ರ ಮೇಲೆ ಬೆಲ್ಲನ ಹಾಕಿ ಬೆಲ್ಲ ಕರ್ಗೋವರೆಗೂ ಇದನ್ನ ತಿರುಗಿಸ್ಕೊಳ್ತಾನೆ ಇರ್ಬೇಕು. ಅದೇ ಸೌತ್ ಇಂಡಿಯನ್ ಫೆಸ್ಟಿವಲ್ ಬಂದ್ರು ಫಸ್ಟ್ ಮಾಡೋದೇ ಮನೆಯಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು. ಬೆಲ್ಲ ಎಲ್ಲ ಕರ್ದ್ಮೇಲೆ ಈ ರೀತಿ ಇದನ್ನ ತಣ್ಣಗಾಗೋವರೆಗೂ ಬಿಟ್ಬಿಡ್ಬೇಕು. ಒಬ್ಬಟ್ಟು ಸಾರು ಮಾಡೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಬೆಂದಿರುವಂತಹ ಬೇಳೆ, ಈರುಳ್ಳಿ, ಜೀರಿಗೆ, ಕೊಬ್ಬರಿ, ಸಾಂಬಾರ್ ಪುಡಿ, ನೀರ್ನ ಹಾಕಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಬೆಂದಿರುವಂತಹ ನೀರು, ಇದಕ್ಕೆ ನಾವು ರುಬ್ಬಿರೋ ಮಸಾಲೆನ ಆಡ್ ಮಾಡಿ ಸಾಸಿವೆ, ಕರಿಬೇವಿಂದ ಒಗ್ಗರಣೆ ಕೊಟ್ರೆ ನಮ್ಗೆ ಒಬ್ಬಟ್ಟು ಸಾರಿಗೆ ರೆಡಿ ಆಗುತ್ತೆ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸನ ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕೊಳ್ಳಿ. ಅದಾದ್ಮೇಲೆ ನಾವು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸಿಮ್ಮಲ್ಲೇ ಇಟ್ಟು ಹಸಿ ವಾಸನೆ ಹೋಗೋವರೆಗೂ ಒಂದು 10 ರಿಂದ 15 ನಿಮಿಷವರೆಗೂ ನಾವು ಸಾಂಬಾರ್ನ ಹಸ್ಕೊಂಡ್ರೆ ಒಬ್ಬಟ್ಟು ಸಾಂಬಾರಿಗೆ ರೆಡಿ ಆಗುತ್ತೆ. ಕಡ್ಲೆಕಾಳು ಕೂಟ್ ಹಾಗೆ ಒಬ್ಬಟ್ಟು ಸಾರು ರೆಡಿ ಆಯ್ತು. ಇನ್ನು ಒಬ್ಬಟ್ಟು ಒಂದೇ ಬಾಕಿ ಅನ್ಕೊಂಡಿರ್ಬೇಕಾದ್ರೆ ನಮ್ಮ ಅಕ್ಕ ಬಂದು ನನ್ಗೆ ಖಾರ ಒಬ್ಬಟ್ಟು ಬೇಕು ಅಂತ ಕೇಳಿದ್ರು. ಒಬ್ಬಟ್ಟು ಸಾರು ಕುದಿಯೋಷ್ಟರಲ್ಲಿ ನಾನು ಈ ಕಡೆ ಆಲೂಗಡ್ಡೆನ ಬೇಯಿಸ್ಕೊಂಡು ಖಾರ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡೆ. ಬೆಳಗ್ಗೆ ಕಲಸಿರುವಂತಹ ಕನಕ ಈಗ ರೆಡಿ ಆಗಿದೆ. ಸ್ವಲ್ಪ ಕನಕನ ತಗೊಂಡು ಅದಕ್ಕೆ ಆಲೂಗಡ್ಡೆ ಸ್ಟಫಿಂಗ್ ಖಾರ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡೆ. ಖಾರ ಒಬ್ಬಟ್ಟನ್ನ ಬಿಸಿ ಬಿಸಿ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಖಾರ ಒಬ್ಬಟ್ಟು ರೆಸಿಪಿ ಕೂಡ ಸೆಪರೇಟ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನ ಕೂಡ ಚೆಕ್ ಮಾಡೋದನ್ನ ಮರಿಬೇಡಿ. ಒಬ್ಬಟ್ಟು ಆದ್ಮೇಲೆ ಹಾಗೆ ಸಿಹಿ ಒಬ್ಬಟ್ಟು ಕೂಡ ರೆಡಿ ಮಾಡಿದೆ. ಟ್ಯಾಪಲ್ಲೇ ನಾನು ಕೋಸಂಬರಿ ಹಾಗೆ ಹಪ್ಳ, ಸಂಡಿಗೆನ ಹಾಕಿಟ್ಟಿ ದೇವ್ರಿಗೆ ಹಾಗೆ ದೊಡ್ಡವ್ರಿಗೆಲ್ಲ ನೈವೇದ್ಯ ಮಾಡಿ ಮುಗೀತು. ಫೈನಲಿ ಯುಗಾದಿ ಹಬ್ಬದ ಊಟ ಈಗ ರೆಡಿ ಆಗಿದೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.